ಹಾಯ್ ಎವ್ರಿವನ್, ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಿ ಅಲ್ವಾ? ಈ ವಿಡಿಯೋ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ 11th ಚಾಪ್ಟರ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಇದರ ಎಕ್ಸಸೈಸಿನ ಲಾಸ್ಟ್ ಪಾರ್ಟ್. ಈ ಎಕ್ಸಸೈಸಲ್ಲಿ ನಾವು ಕ್ವೆಶನ್ ನಂಬರ್ 11, 12, 13ನ ಕ್ವೆಶನ್ಸನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಈಗ ಆಲ್ರೆಡಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ನಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ, ಅಂದರೆ ಈ ಚಾಪ್ಟರ್ನ ಕ್ವೆಶನ್ಸನ್ನು ಸಾಲ್ವ್ ಮಾಡೋದಕ್ಕೂ ಮುಂಚೆ ಯಾವುದೆಲ್ಲ ಕಾನ್ಸೆಪ್ಟ್ಸ್ ನಿಮಗೆ ತಿಳಿದಿರಬೇಕು, ಯಾವ ಫಾರ್ಮುಲಾಸ್ ಎಲ್ಲ ಈ ಚಾಪ್ಟರ್ನಲ್ಲಿ ಇನ್ವಾಲ್ವ್ ಆಗಿದೆ, ಏನೆಲ್ಲ ನೀವು ಕಲಿಬೇಕು ಅಂತ ಹೇಳುವುದನ್ನು ಒಂದು ವಿಡಿಯೋ ಮಾಡಿದ್ದೇನೆ. ಅದರ ಜೊತೆಗೆ ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡಿರುವಂತಹ ವಿಡಿಯೋ, ಹಾಗೆ ಇನ್ನು ಮುಂದೆ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿ ಯಾವುದೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತೇನೆ ಎಲ್ಲವನ್ನು ಒಂದು ಪ್ಲೇ ಲಿಸ್ಟ್ಗೆ ಆ್ಯಡ್ ಮಾಡಿ ಇಟ್ಟಿದ್ದೇನೆ. ಓಕೆ, ಆಲ್ ದಿ ವಿಡಿಯೋಸ್ ಫ್ರಮ್ ದಿಸ್ ಚಾಪ್ಟರ್ ವಿಲ್ ಬಿ ಅವೈಲೇಬಲ್ ಟು ಯು ಇನ್ ಅ ಸಿಂಗಲ್ ಪ್ಲೇ ಲಿಸ್ಟ್. ಒಂದೇ ಪ್ಲೇ ಲಿಸ್ಟಲ್ಲಿ ಈ ಚಾಪ್ಟರ್ಗೆ ಸಂಬಂಧಿಸಿದಂತಹ ಎಲ್ಲ ವಿಡಿಯೋ ಕೂಡ ನಿಮಗೆ ಸಿಗ್ತದೆ. ಆ ವಿಡಿಯೋಸನ್ನೆಲ್ಲವನ್ನು ನೋಡಲಿಕ್ಕೆ ಬೇಕಾದಂತಹ ಪ್ಲೇ ಲಿಸ್ಟ್ ಏನಿದೆ ಅದರ ಲಿಂಕನ್ನು ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ. ಪ್ಲೀಸ್ ಡೂ ಚೆಕ್ಔಟ್. ಇಂಟ್ರೊಡಕ್ಷನ್ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ನೀವು ಈ ಚಾಪ್ಟರಿಂದ ಬರುವಂತಹ ಯಾವುದೇ ಕ್ವೆಶನ್ಸನ್ನು ಕೂಡ ಸಾಲ್ವ್ ಮಾಡಲಿಕ್ಕೆ ಬೇಕಾದಂತಹ ಟ್ರಿಕ್ಸ್ ಏನಿದೆ ಅದನ್ನು ಆ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೇನೆ. ಓಕೆ, ಈಗ ನಾವು 11th ಕ್ವೆಶನನ್ನು ಡಿಸ್ಕಸ್ ಮಾಡುವ. ಸೊ ಹಿಯರ್ ದೇ ಹ್ಯಾವ್ ಗಿವನ್ ಅಸ್ ಅಬೌಟ್ ಎ ಕಾರ್. ಓಕೆ, ಏನಿದೆ ಕ್ವೆಶನಲ್ಲಿ ಅಂತ ಹೇಳಿ ನೋಡುವ. ಎ ಕಾರ್ ಹ್ಯಾಸ್ 2 ವೈಪರ್ಸ್ ವಿಚ್ ಡು ನಾಟ್ ಓವರ್ಲ್ಯಾಪ್. ಕಾರಲ್ಲಿ 2 ವೈಪರ್ಸ್ ಇದೆ ಅಂತೆ, ಅದು ಒಂದನ್ನೊಂದು ಓವರ್ಲ್ಯಾಪ್ ಮಾಡೋದಿಲ್ಲ. ಈಚ್ ವೈಪರ್ ಹ್ಯಾಸ್ ಅ ಬ್ಲೇಡ್ ಆಫ್ ಲೆಂತ್ 25 ಸೆಂಟಿಮೀಟರ್ ಸ್ವೀಪಿಂಗ್ ಥ್ರೂ ಆ್ಯನ್ ಆ್ಯಂಗಲ್ ಆಫ್ 115 ಡಿಗ್ರಿ. ಓಕೆ, 2 ವೈಪರ್ ಇದೆ, ಆ 2 ವೈಪರಿನ ಬ್ಲೇಡಿನ ಲೆಂತ್ 25 ಸೆಂಟಿಮೀಟರ್. ಓಕೆ, ಅದು 115 ಡಿಗ್ರಿ ಆ್ಯಂಗಲಲ್ಲಿ ವೈಪ್ ಮಾಡ್ತಾ ಇರ್ತದೆ. ಎಷ್ಟು ಏರಿಯಾವನ್ನು ಕ್ಲೀನ್ ಮಾಡ್ತವೆ ಈ 2 ವೈಪರ್ಸ್ ಒಂದು ಸ್ವೀಪ್ನಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ಲೆಟ್ ಮಿ ಡ್ರಾ ದಿ ರಿಲೇಟೆಡ್ ಡಯಾಗ್ರಾಮ್. ಓಕೆ, ಸೊ ಇಲ್ಲಿ ಯು ಕ್ಯಾನ್ ಸಿ, ಇಲ್ಲಿ ಇದು ವೈಪರಿನ ಬ್ಲೇಡ್. ಓಕೆ, ವಿ ಹ್ಯಾವ್ 2 ವೈಪರ್ಸ್ ಆ್ಯಂಡ್ ದಿಸ್ ಈಸ್ ಇಟ್ಸ್ ಬ್ಲೇಡ್. ಓಕೆ, ಈ ವೈಪರ್ ಈ ರೀತಿಯಾಗಿ ಮೂವ್ ಆಗ್ತಾ ವೈಪ್ ಮಾಡ್ತಾ ಇರುವಂಥದ್ದು. ಓಕೆ, ಇದು ಕ್ಲೀನ್ ಮಾಡ್ತಾ ಇದೆ. ಎಷ್ಟು ಆ್ಯಂಗಲಲ್ಲಿ ಅಂತ ಹೇಳಿದರೆ 115 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಆ್ಯಂಗಲ್ that these wipers can move is 115 ಡಿಗ್ರಿ. 2 ವೈಪರ್ ಕೂಡ ಓವರ್ಲ್ಯಾಪ್ ಆಗ್ತಾ ಇಲ್ಲ, ಹಾಗಾಗಿ ಕ್ಲೀನ್ ಮಾಡ್ತಿರುವ ಏರಿಯಾಸ್ ಸೆಪರೇಟ್. ಬ್ಲೇಡಿನ ಲೆಂತ್ 25 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಿಸ್ ಲೆಂತ್ ಇಸ್ 25 ಸೆಂಟಿಮೀಟರ್. ಬ್ಲೇಡಿನ ಲೆಂತ್ 25 ಸೆಂಟಿಮೀಟರ್. ಆ್ಯಂಗಲ್ ಕವರ್ ಆಗಿರುವಂಥದ್ದು 115 ಡಿಗ್ರಿ. ಸೊ ಎಷ್ಟು ಏರಿಯಾವನ್ನು ಈ 2 ಬ್ಲೇಡ್ಗಳು ವೈಪ್ ಮಾಡ್ತಾ ಇದೆ ಅಂತ ಕೇಳಿದರೆ ನಾವು ಫೈಂಡ್ ಮಾಡಬೇಕಾಗಿರುವಂಥದ್ದು ದಿಸ್ ಏರಿಯಾ. ದಿಸ್ ಈಸ್ ದಿ ಏರಿಯಾ that we have to find. ಅದು ಹಾಗೆ ಈ ಏರಿಯಾ 2 ಬ್ಲೇಡ್ಸಿಂದ ಎಷ್ಟು ಏರಿಯಾ ವೈಪ್ ಆಗಿದೆ ಅಂತ ಹೇಳಿ ಫೈಂಡ್ ಮಾಡಬೇಕಾಗಿರುವಂಥದ್ದು. ನಥಿಂಗ್ ಬಟ್ ವಿ ಹ್ಯಾವ್ ಟು ಫೈಂಡ್ ಏರಿಯಾ ಆಫ್ ದಿ ಸೆಕ್ಟರ್ ಅಲ್ವಾ. ಇದು ಒಂದು ಸೆಕ್ಟರ್, ಇದೊಂದು ಸೆಕ್ಟರ್, 2 ಸೆಕ್ಟರ್ಸ್ ಆಫ್ ಈಕ್ವಲ್ ಏರಿಯಾ. ಸೊ ಒಂದು ಸೆಕ್ಟರ್ನ ವ್ಯಾಲ್ಯೂವನ್ನು ಫೈಂಡ್ ಮಾಡಿ 2ಇಂದ ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ ದಿ ಏರಿಯಾ ದಟ್ ಇಸ್ ವೆಪ್ಟ್ ಬೈ ದಿ ವೈಪರ್ಸ್. ಸೊ ವಿ ಕ್ಯಾನ್ ರೈಟ್ total area cleaned. Total area cleaned by the wipers. Total area cleaned by wipers is equal to area of the sector. Area of the sector. ಆ ರೀತಿಯ 2 ಸೆಕ್ಟರ್ ಇರುವ ಕಾರಣ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ. ಓಕೆ, ಈಗ ಏರಿಯಾ ಆಫ್ ದಿ ಸೆಕ್ಟರ್ ಅಂತ ಹೇಳಿದರೆ ನಮಗೆ ಫಾರ್ಮುಲಾ ಗೊತ್ತಿದೆ. ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಹಾಗೆ ಇಲ್ಲಿ ನಾವು ಬರೆದಿರುವಂತಹ 2 ಯಾಕೆ ಎಕ್ಸ್ಟ್ರಾ ಅಂತ ಹೇಳಿದರೆ ಬಿಕಾಸ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿ 2 ವೈಪರ್ಸ್. ಸೊ ಇಲ್ಲಿ ಥೀಟಾ ಅಂದರೆ 115 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ. ಪೈ ಅಂದರೆ 3.14 ಕೊಟ್ಟರೆ ಮಾತ್ರ 3.14 ಬರಿಬೇಕು, ಇಲ್ಲಿ ಮೆನ್ಷನ್ ಮಾಡಲಿಲ್ಲ. ಸೊ ರೈಟ್ 22/7 ಇಂಟು ಆರ್ ಸ್ಕ್ವೇರ್. ಆರ್ ಅಂದರೆ ರೇಡಿಯಸ್, ಇಲ್ಲಿ ನಥಿಂಗ್ ಬಟ್ ಇಟ್ ಇಸ್ ಲೆಂತ್ ಆಫ್ ದಿ ವೈಪರ್. ಸೊ 25 ಇಂಟು 25 ಇಂಟು 2. ಓಕೆ, 2ಅನ್ನು ಎಂಡಿಗೂ ಬರ್ಕೊಳ್ಬೋದು ಅಥವಾ ಬಿಗಿನಿಂಗಲ್ಲೂ ಬರ್ಕೊಳ್ಬೋದು. ರೆಸ್ಟ್ ಆಫ್ ದಿ ಪಾರ್ಟ್ ಇಸ್ ಸಿಂಪ್ಲಿಫಿಕೇಶನ್. ಈಗ ಸಿಂಪ್ಲಿಫೈ ಮಾಡ್ಕೊಳ್ವಾ. ಸೊ ಇಲ್ಲಿ 5 2s are 10, 5 3s are 15. ಸೊ 316 ಕೂಡ 5 ಅಲ್ಲಿ ನಾನು ಸಿಂಪ್ಲಿಫೈ ಮಾಡ್ಕೊಳ್ತಾ ಇದ್ದೇನೆ. 5 7s are 35,
5 2s are 10. ಓಕೆ 72 ಬಂತು. ಇಲ್ಲೊಂದು 2 ಇದೆ. 2 1s are 2 3s are 6, 2 6 are 12. ಓಕೆ 36. ಮತ್ತೆ ಲೆಟ್ ಅಸ್ ಮೇಕ್ ಯೂಸ್ ಆಫ್ ದಿ ಟೇಬಲ್ 2. ಇಲ್ಲಿ 2 11s are 22. ಯಾವ ಮಗ್ಗಿಯಲ್ಲಿ ಯಾವುದನ್ನು ಕೂಡ ಸಿಂಪ್ಲಿಫೈ ಮಾಡ್ಬೋದು, ಬಟ್ ಮಿಸ್ಟೇಕ್ ಆಗಬಾರ್ದು ಅಷ್ಟೇ. 2 1s are 2 8s are 16. ಓಕೆ ಸೊ ಇಲ್ಲಿ ನ್ಯೂಮರೇಟರಲ್ಲಿ ಈಗ ಉಳಿದಿರುವಂಥದ್ದು 23 is equal to 23 into 11 into 25 into 25 divided by 18 into 7. ಓಕೆ ಈಗ ಸಿಂಪ್ಲಿಫಿಕೇಶನ್ ಪಾರ್ಟ್. ಸೊ ಇಲ್ಲೇ ಕೆಳಗೆ ಮಾಡ್ಕೊಳ್ತೇನೆ. ಲೇಟರ್ ಐ ವಿಲ್ ಇರೇಸ್ ದ್ಯಾಟ್. ಓಕೆ ಅದನ್ನು ಮಿನಿಮೈಸ್ ಮಾಡಿ ಇಟ್ಟಿರ್ತೇನೆ. ಸೊ ಈಗ 23 ಇಂಟು 11. 11 3s are 33. 3 in hands. ಓಕೆ 11 3s are 33 ಆಯಿತು. 3 in hands. 2s are 22. 23 24 25. 253. ಓಕೆ ಈಗ 253 ಇಂಟು 25. 5 3s are 15. 5 5s are 25 plus 1 26. 5 2s are 26 ಅಂದರೆ 2 in hand. 5 2s are 10. 2 12. 2 3s are 6. 2 5s are 10. 2 2s are 4 plus 1 5. So 5 12 3 6. 6325. That into 25. 5 5s are 25. 5 2s are 10 plus 2 12. 5 3s are 15 plus 1 16. 5 6 are 30 plus 1 31. 2 5s are 10. 1 in hand. 2 2s are 4 plus 1 5. 2 3s are 6. 6 into 2 is 12. Add ಮಾಡಿ 5 2 6 plus 5 11. 6 plus 1 7 plus 1 8. 3 plus 2 5 15. Okay, so we have 1,58,125. ಸೊ ಇಲ್ಲಿ ನಮಗೆ ನ್ಯೂಮರೇಟರಲ್ಲಿ ಇರುವಂಥದ್ದು this is equal to 158,125 divided by 18 into 18 sevens are, it is 126. ಈಗ we have to divide numerator by denominator. ಮಲ್ಟಿಪ್ಲಿಕೇಶನ್ ಪಾರ್ಟನ್ನು ಸೈಡ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ಲೆಟ್ ಅಸ್ ಡೂ ದಿ ಡಿವಿಷನ್ ಹಿಯರ್. ಇಲ್ಲೇ ಬರ್ಕೊಳ್ತೇನೆ. 158,125 divided by 126. So firstly we have to divide 158. Obviously ಇದು 1s are. Okay, 126 1s are 126. ಈಗ 8 minus 6 ಅಂದರೆ 2. 5 minus 2 ಅಂದರೆ 3. 1ಅನ್ನು ಶಿಫ್ಟ್ ಮಾಡಿ 321. 126 into 2. 12. 4 plus 1 5. 252. 126 into 3. 6 3s are 18. 2 3s are 6 plus 1 7. 378. So ಇಲ್ಲಿ 2s are, we have 252. Subtraction. 11 minus 2 is 9. ಇಲ್ಲಿ 11 minus 5 6. ಓಕೆ 2 ಅನ್ನು ಕೆಳಗೆ ತನ್ನಿ. 692. ಸೊ 126 ಇಂಟು 5 ಚೆಕ್ ಮಾಡುವ. 5 6 are 30. 5 2s are 10 plus 3 13. 5 1s are 5 plus 1 630. 5s are 630. 2 62. 5 ಅನ್ನು ಕೆಳಗೆ ತನ್ನಿ. 625. ಸೊ 5s are 4s are. ಓಕೆ 5s ಆಗೋದಿಲ್ಲ. 4ಲಿ ಮಲ್ಟಿಪ್ಲೈ ಮಾಡಬೇಕು. 126 ಇಂಟು 4. 4 6 are 24. 2 in hand. 8 plus 2 10. 4 plus 1 5. 504. 4s are 504. 5 minus 4 is 1. 2. 6 minus 5 is 1. 121.
ಈಗ ಡೆಸಿಮಲ್ ಪಾಯಿಂಟನ್ನು ಹಾಕಿ ಒಂದು ಝೀರೋವನ್ನು ತಗೊಳ್ಳುವ. 1210. 126 into 10 is 1260. So it is 126 into 9. 54, 5 in hand, 2s are 18, 19, 20, 21, 22, 23, 9 plus 2, 11. Silly 1, 1, 3, 4. Let us do the subtraction. 10 minus 4 is 6. So again ಇಲ್ಲಿಂದ ಶಿಫ್ಟ್ ಮಾಡಿದರೆ ಇಲ್ಲಿ 1 ಆಯಿತು. ಇಲ್ಲಿ 10 minus 3 is. So let us take another 0. 760. So we have 126 into 5 ಅಂದರೆ 630. Let us check. 126 into 6. 6 6 are 36. 6 2 are 12. 13 14 15. 6 plus 1 7. 756. 6s are 756. So ಇಲ್ಲಿ ರಿಮೈಂಡರ್ is 4. Let us stop the division here. Okay. So ಇದೆಲ್ಲ ಪಾರ್ಟನ್ನು ಇರೇಸ್ ಮಾಡಿದೆ. ಡಿವಿಷನ್ ಇಲ್ಲೇ ಸೈಡಲ್ಲಿದೆ. ಯು ಕ್ಯಾನ್ ಚೆಕ್ ಇಟ್ ಫಾರ್ ದಿ ರೆಫರೆನ್ಸ್. ಆಫ್ಟರ್ ಡಿವಿಷನ್ ನಮಗೆ ಸಿಕ್ಕಿರುವಂತಹ ಆನ್ಸರ್ ಎಷ್ಟು? 1254.96. ಸೊ ಇಷ್ಟು ಏರಿಯಾವನ್ನು ಆ ಎರಡು ವೈಪರ್ಸ್ ಸ್ವೀಪ್ ಮಾಡ್ತಾ ಇದೆ. ಓಕೆ, ಏರಿಯಾ ಆಫ್ ದಿ ವೈಪರ್ಸ್. ಸೊ ಇಲ್ಲಿ ಯೂನಿಟ್ ಇಸ್ ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ ನಮಗೆ ಡಿಲೇ ಆಗ್ತಿರುವಂಥದ್ದು ಎಲ್ಲ ಪ್ರಾಬ್ಲಮಲ್ಲೂ ಸಿಂಪ್ಲಿಫಿಕೇಶನ್ ಪಾರ್ಟ್. ಓಕೆ, ಐದರ್ ಯು ಕ್ಯಾನ್ ಸ್ಟಾಪ್ ಎಟ್ ದಿಸ್ ಸ್ಟೇಜ್, ಇಲ್ಲಿ ಸ್ಟಾಪ್ ಮಾಡ್ಬೋದು, ಅಥವಾ ನೀವು ಸಿಂಪ್ಲಿಫೈ ಮಾಡಿ ಯು ಕ್ಯಾನ್ ಗಿವ್ ಯುವರ್ ಆನ್ಸರ್ ಆಸ್ 1254.96 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನು ಸಾಲ್ವ್ ಮಾಡುವ. Now we have 12th question. To warn ships for underwater rocks, a lighthouse spreads a red colored light over a sector of angle 80 degree to a distance of 16.5 kilometer. Find the area of the sea over which the ships are warned. Okay. ಶಿಪ್ಸಿಗೆ ನೀರಿನ ಕೆಳಗೆ ಇರುವಂತಹ ಕಲ್ಲುಗಳ ಬಗ್ಗೆ ವಾರ್ನಿಂಗ್ ಕೊಡಲಿಕ್ಕೆ ಒಂದು ಲೈಟ್ ಹೌಸಿಂದ ರೆಡ್ ಕಲರ್ ಲೈಟನ್ನು ಇಲ್ಲಿ ಒಂದು ಸೆಕ್ಟರ್ ವಿತ್ ಆ್ಯಂಗಲ್ 80 ಡಿಗ್ರಿ, ಓಕೆ, 80 ಡಿಗ್ರಿ ಸೆಕ್ಟರ್ ಫಾರ್ಮ್ ಆಗುವಾಗೆ ಆ ಲೈಟನ್ನು ಅವರು ಅಲ್ಲಿ ಸ್ಪ್ರೆಡ್ ಮಾಡ್ತಾರೆ. ಅದು ಕವರ್ ಮಾಡುವಂತಹ ಡಿಸ್ಟೆನ್ಸ್ 16.5 ಕಿಲೋಮೀಟರ್. ಎಷ್ಟು ಏರಿಯಾ ಕವರ್ ಆಗಿದೆ ಅಂತ ಹೇಳಿ, ಎಷ್ಟು ಏರಿಯಾದಲ್ಲಿ ರಾಕ್ಸ್ ಇದ್ದರೆ ಶಿಪ್ಗಳಿಗೆ ವಾರ್ನಿಂಗ್ ಸಿಗ್ತದೆ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ದೇ ಹ್ಯಾವ್ ಆಸ್ಕ್ಡ್ ಅಸ್ ಟು ಟೇಕ್ ಪೈ ಆಸ್ 3.14. ಓಕೆ, ಕನ್ಸಿಡರ್ ದಿಸ್ ಈಸ್ ದಿ ಸೆಕ್ಟರ್ ದ್ಯಾಟ್ ಗಿವ್ಸ್ ವಾರ್ನಿಂಗ್ ಟು ದಿ ಶಿಪ್ಸ್ ಅಬೌಟ್ ದಿ ಅಂಡರ್ ವಾಟರ್ ರಾಕ್ಸ್. ಓಕೆ, ಸೊ ಇಲ್ಲಿ ಆ್ಯಂಗಲ್ ಕವರ್ ಆಗಿರುವಂಥದ್ದು 80 ಡಿಗ್ರಿ. ಹಾಗೆ ಎಷ್ಟು ಕಿಲೋಮೀಟರನ್ನು ಕವರ್ ಮಾಡ್ತಾ ಇದೆ ಅಂತ ಹೇಳ್ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ 16.5 ಕಿಲೋಮೀಟರ್ ಏರಿಯಾವನ್ನು ಆ ಲೈಟ್ ಕವರ್ ಮಾಡ್ತಾ ಇದೆ. ನಾವೀಗ ಫೈಂಡ್ ಮಾಡಬೇಕಾಗಿರುವಂಥದ್ದು ಎಷ್ಟು ಏರಿಯಾ ಒಳಗಡೆ ರಾಕ್ಸ್ ಇದ್ದಲ್ಲಿ ಶಿಪ್ಸ್ಗಳಿಗೆ ವಾರ್ನಿಂಗ್ ಸಿಗ್ತದೆ ಅಂತ ಹೇಳಿ. ನಥಿಂಗ್ ಬಟ್ ವಿ ಹ್ಯಾವ್ ಟು ಫೈಂಡ್ ಏರಿಯಾ ಆಫ್ ದಿಸ್ ಸೆಕ್ಟರ್. ಓಕೆ, ಲೆಟ್ ಅಸ್ ರೈಟ್ area of the over which, area of the sea, area of the sea over which the ships are warned, over which the ships are warned. So ಇಲ್ಲಿ ಏರಿಯಾ ಫೈಂಡ್ ಮಾಡಲಿಕ್ಕೆ ನಥಿಂಗ್ ಬಟ್ ವಿ ಹ್ಯಾವ್ ಟು ಫೈಂಡ್ ಏರಿಯಾ ಆಫ್ ದಿ ಸೆಕ್ಟರ್. ಫಾರ್ಮುಲಾ ಬರೀರಿ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಕೊಟ್ಟಿದ್ದಾರೆ, ದಟ್ ಈಸ್ 80 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಅಂದರೆ 3.14, ಆರ್ ಸ್ಕ್ವೇರ್. ಆರ್ ಅಂದರೆ 16.5, ಯಾಕೆಂದರೆ 16.5 ಕಿಲೋಮೀಟರ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಾ ಇದೆ. 16.5 ಇಂಟು 16.5. ಲೆಟ್ ಅಸ್ ಡೂ ದಿ ಸಿಂಪ್ಲಿಫಿಕೇಶನ್. 0 0 ಕ್ಯಾನ್ಸಲ್ ಆಯಿತು. 4 2s are 8, 4 9s are 36. ಇಲ್ಲಿ 16.5 ಅಂತ ಹೇಳಿದರೆ ಅದನ್ನು ನಾವು 3ಇಂದ ಡಿವೈಡ್ ಮಾಡ್ಕೊಳ್ಬೋದು. ಸೊ ಇಲ್ಲಿ 3 3s are 9, 3 4s are 12, ಓಕೆ, 12, 13 14 15 16, 3 5s are 15. ಓಕೆ, ಸೊ ಇಲ್ಲಿ 3 5s are 15. ಡೆಸಿಮಲ್ ಪಾಯಿಂಟನ್ನು ಹಾಗೆ ಹಾಕಿ ಇಲ್ಲಿ 1, ಸೊ ದಿಸ್ ಈಸ್ 15, 5.5. ಅಗೇನ್ 3 1s are 3, 5.5 ಟೈಮ್ಸ್ 16.5. ಓಕೆ, ಈಗ ನಮಗೆ ಉಳಿದಿರುವಂಥದ್ದು ನ್ಯೂಮರೇಟರಲ್ಲಿ 2 ಇಂಟು 3.14 ಇಂಟು 5.5
into 5.5. Let us multiply. ಡಿನಾಮಿನೇಟ್ರಲ್ಲಿ ಈಗ ಇರುವಂಥದ್ದು 1. ಓಕೆ, ಸೊ ಈಗ ಇದನ್ನು ಮಲ್ಟಿಪ್ಲೈ ಮಾಡಿದರೆ ವಿ ವಿಲ್ ಗೆಟ್ ದಿ ಆನ್ಸರ್. ಸೊ 2 into 3.14. 2 4s are 8, 2 1s are 2, 2 3s are 6. ಡೆಸಿಮಲ್ ಪಾಯಿಂಟನ್ನು ಹಾಕಿ 6.28. ಓಕೆ, ಇಂಟು 5.5. ಸೊ ಇಲ್ಲಿ 5 8s are 40, 4 in hand, 5 2s are 10 plus 4, 14, 4 1 in hand, 5 6 are 30 plus 1, 31 into again same number 5 ಇಂದ ಮಲ್ಟಿಪ್ಲೈ ಮಾಡಲಿಕ್ಕೆ. ಸೊ ಸೇಮ್ ಆನ್ಸರ್ 0 4 1 3. ಆ್ಯಡ್ ಮಾಡಿ 0 4 4 plus 1 5, 3 plus 1 4 3. ಓಕೆ, ಈಗ ಇಲ್ಲಿ ಡೆಸಿಮಲ್ ಪಾಯಿಂಟ್ ನಂತರ 2 ಡಿಜಿಟ್ಸ್ ಇದೆ, ಇಲ್ಲಿ ಡೆಸಿಮಲ್ ಪಾಯಿಂಟ್ ನಂತರ 1 ಡಿಜಿಟ್ ಇದೆ. ಸೊ ಆನ್ಸರಲ್ಲಿ ಡೆಸಿಮಲ್ ಪಾಯಿಂಟ್ನ ನಂತರ 3 ಡಿಜಿಟ್ಸ್ ಇರಬೇಕು. ಸೊ ಯು ಹ್ಯಾವ್ ಟು ಪ್ಲೇಸ್ ದಿ ಡೆಸಿಮಲ್ ಪಾಯಿಂಟ್ ಹಿಯರ್. ಓಕೆ, ಸೊ ಈಗ ನಮ್ಮ ಆನ್ಸರ್ 34.540 ಆಯಿತು. ಸೊ 34.540 ಇಂಟು ಇನ್ನೊಂದು 5.5 ಇದೆ, ಇಂಟು 5.5. ಓಕೆ, ಮಲ್ಟಿಪ್ಲೈ ಮಾಡಿ. 5 into 0 is 0, 5 4s are 20, 2 in hand, 5 5s are 25 plus 2, 27, 5 4s are 20 plus 2, 22, 2 in hand, 5 3s are 15 plus 2, 17. ಮತ್ತು 5 ಇಂದ ಸೇಮ್ ನಂಬರ್ಸಿಗೆ ಮಲ್ಟಿಪ್ಲೈ ಮಾಡಬೇಕು. ಸೊ ಲೆಟ್ ಅಸ್ ರೈಟ್ 17270. ಓಕೆ, ಆ್ಯಡ್ ಮಾಡಿ 0 0 7, 7 plus 2 9, 7 plus 2 9, 7 plus 1 8 1. ಈಗ ಇಲ್ಲಿ ಡೆಸಿಮಲ್ ಪಾಯಿಂಟ್ನ ನಂತರ 3 ಡಿಜಿಟ್ ಇದೆ, ಇಲ್ಲಿ 1 ಡಿಜಿಟ್ ಇದೆ. ಸೊ ಆನ್ಸರಲ್ಲಿ ಡೆಸಿಮಲ್ ಪಾಯಿಂಟ್ನ ನಂತರ 4 ಡಿಜಿಟ್ಸ್ ಇರಬೇಕು. ಸೊ 1 2 3 4 ಡೆಸಿಮಲ್ ಪಾಯಿಂಟನ್ನು ಇಲ್ಲಿ ಹಾಕಿ. ಸೊ ಅವರ್ ಆನ್ಸರ್ ಇಸ್ 189.97. ಸೊ ದಿಸ್ ಇಸ್ ಈಕ್ವಲ್ ಟು 189.97. ಈಗ ಯೂನಿಟನ್ನು ಬರಿಬೇಕು. ಸೊ ನಮಗಿಲ್ಲಿ ಕಿಲೋಮೀಟರಲ್ಲಿ ಕೊಟ್ಟಿದ್ದಾರೆ. ಓಕೆ, ಡಿಸ್ಟೆನ್ಸ್ ಇಸ್ ಕಿಲೋಮೀಟರ್. ಸೊ ಇಲ್ಲಿ ಸ್ಕ್ವೇರ್ ಕಿಲೋಮೀಟರ್ ಅಥವಾ ಕಿಲೋಮೀಟರ್ ಸ್ಕ್ವೇರ್. ಓಕೆ, ಎಷ್ಟು ಏರಿಯಾದಲ್ಲಿ ಶಿಪ್ಸಿಗೆ ವಾರ್ನಿಂಗನ್ನು ಕೊಡ್ತಾ ಇದೆ ಅಂತ ಹೇಳಿದರೆ ಆನ್ಸರ್ ಇಸ್ 189.97 ಸ್ಕ್ವೇರ್ ಕಿಲೋಮೀಟರ್. ನೆಕ್ಸ್ಟ್ ಕ್ವೆಶನನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಈಗ ಚೆಕ್ ಮಾಡುವ. ಸೊ ವಿ ಹ್ಯಾವ್ ಕ್ವೆಶನ್ ನಂಬರ್ 13 now. A round table cover has 6 equal designs as shown in the figure. ಇಲ್ಲಿ ಫಿಗರಲ್ಲಿ ಕೊಟ್ಟ ಹಾಗೆ ಡಿಸೈನ್ ಇದೆ. ಇಫ್ ದಿ ರೇಡಿಯಸ್ ಆಫ್ ದಿ ಕವರ್ ಈಸ್ 28 ಸೆಂಟಿಮೀಟರ್. ರೇಡಿಯಸ್ ಅಂಥೇಳಿ ಇಲ್ಲಿ ಸೆಂಟರಿಂದ ಕನ್ಸಿಡರ್ ಮಾಡಿದರೆ ದಿಸ್ ಈಸ್ ದಿ ರೇಡಿಯಸ್. ಓಕೆ, ರೇಡಿಯಸ್ ಈಸ್ 28 ಸೆಂಟಿಮೀಟರ್. ಫೈಂಡ್ ದಿ ಕಾಸ್ಟ್ ಆಫ್ ಮೇಕಿಂಗ್ ಡಿಸೈನ್ಸ್ ಅಟ್ ದಿ ರೇಟ್ ಆಫ್ ₹0.35 per ಸ್ಕ್ವೇರ್ ಸೆಂಟಿಮೀಟರ್. ಓಕೆ, ಸೊ ಇಲ್ಲಿ ನೋಡಿದರೆ ಸರ್ಕಲನ್ನು 6 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ. ಓಕೆ, ಈ ರೀತಿಯಾಗಿ 6 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ನಮಗೆ ಕೇಳಿರುವಂಥದ್ದು 6 ಈಕ್ವಲ್ ಡಿಸೈನ್ಸ್ ಮಾಡಿದ್ದಾರೆ. ಫೈಂಡ್ ದಿ ರೇಡಿಯಸ್ ಆಫ್ ದಿ ಕವರ್. ಇಫ್ ದಿ ರೇಡಿಯಸ್ ಆಫ್ ದಿ ಕವರ್ ಇಸ್ 28. ಓಕೆ, ಕವರಿನ ರೇಡಿಯಸ್ 28 ಸೆಂಟಿಮೀಟರ್ ಆದರೆ ಕಾಸ್ಟ್ ಆಫ್ ಮೇಕಿಂಗ್ ದಿ ಡಿಸೈನ್ಸ್ ಅಂತ ಹೇಳಿ ಇಲ್ಲಿ ಡಿಸೈನ್ ಇರುವಂಥದ್ದು ಈ ಏರಿಯಾದಲ್ಲಿ. ಓಕೆ, ದಿಸ್ ಇಸ್ ದಿ ಸೆಂಟರ್. ಡಿಸೈನ್ಗೆ ಕಾಸ್ಟ್ ಎಷ್ಟಾಗ್ತದೆ ಅಂತ ಹೇಳಿ ಕೇಳಿರುವಂಥ. ಈಗಾಗಲೇ ಹೇಳಿದಾಗೆ ಟೇಬಲ್ ಕವರನ್ನು 6 ಪಾರ್ಟ್ಸ್ ಆಗಿ ಮಾಡಿದ್ದಾರೆ. ರೈಟ್, ದಿಸ್ ಇಸ್ 1 2 3 4 5th ಪಾರ್ಟ್, ಹಾಗೆ ದಿಸ್ ಇಸ್ ದಿ 6th ಪಾರ್ಟ್. ಓಕೆ, ಈಕ್ವಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಡಿಸೈನ್ ಮಾಡಿರುವಂತಹ ಏರಿಯಾವನ್ನು ನೋಡಿದರೆ ದಟ್ ಈಸ್ ನಥಿಂಗ್ ಬಟ್ ದ ಸೆಗ್ಮೆಂಟ್. ಓಕೆ, ಈ ಸರ್ಕಲಿನ 6 ಪಾರ್ಟಲ್ಲಿರುವಂತಹ ಸೆಗ್ಮೆಂಟ್. ಓಕೆ, ಒಂದು ಪಾರ್ಟನ್ನು ಕನ್ಸಿಡರ್ ಮಾಡಿದರೆ ಓಕೆ, ದಿಸ್ ಇಸ್ ದಿ ಸೆಗ್ಮೆಂಟ್. ಓಕೆ, ಏರಿಯಾ ಆಫ್ ದಿ ಸೆಗ್ಮೆಂಟನ್ನು ನಾವು ಫೈಂಡ್ ಮಾಡಬೇಕು. ಏರಿಯಾ ಆಫ್ ಸೆಗ್ಮೆಂಟನ್ನು ಫೈಂಡ್ ಮಾಡಲಿಕ್ಕೆ ಮೊದಲಿಗೆ ನಾವು ಈ ಸೆಕ್ಟರ್ನ ಏರಿಯಾವನ್ನು ಫೈಂಡ್ ಮಾಡಬೇಕು. ಸೆಕ್ಟರ್ನ ಏರಿಯಾ ಫೈಂಡ್ ಮಾಡಿದ ಮೇಲೆ ಅದರಲ್ಲಿ ಇಲ್ಲಿ ಫಾರ್ಮ್ ಆದಂತಹ ಟ್ರಯಾಂಗಲ್ನ ಏರಿಯಾವನ್ನು ಸಬ್ಟ್ರಾಕ್ಟ್ ಮಾಡಿದರೆ ವಿ ವಿಲ್ ಗೆಟ್ ದಿ ಏರಿಯಾ ಆಫ್ ದಿ ಸೆಗ್ಮೆಂಟ್. ಏರಿಯಾ ಸಿಕ್ಕಿದ ಮೇಲೆ ವಿ ಕ್ಯಾನ್ ಫೈಂಡ್ ದಿ ಕಾಸ್ಟ್ ಆಫ್ ಮೇಕಿಂಗ್ ದಿ ಡಿಸೈನ್ಸ್. ಸೊ ಈಗ ಏರಿಯಾವನ್ನು ಫೈಂಡ್ ಮಾಡಿ. ಏರಿಯಾ ಆಫ್ ದಿ ಡಿಸೈನ್ ಬೇಕು. ಸೊ ಏರಿಯಾ ಆಫ್ ಡಿಸೈನ್. ಏರಿಯಾ ಆಫ್ ಡಿಸೈನ್ ಬೇಕು ಅಂತ ಹೇಳಿದರೆ ನಮಗಿಲ್ಲಿ ಏರಿಯಾ ಆಫ್ ದಿ ಸೆಗ್ಮೆಂಟ್ ಬೇಕು. ಓಕೆ, ಆ ರೀತಿಯ 6 ಸೆಗ್ಮೆಂಟ್ ಇರುವಂಥದ್ದು. ಸೊ 6 ಇಂಟು ಏರಿಯಾ ಆಫ್ ದಿ ಸೆಗ್ಮೆಂಟ್. 6 ಇಂಟು ಏರಿಯಾ ಆಫ್ ದಿ ಸೆಗ್ಮೆಂಟ್. ಸೊ ದಿಸ್ ಇಸ್ ಈಕ್ವಲ್ ಟು 6 ಇಂಟು
ಏರಿಯಾ ಆಫ್ ದಿ ಸೆಗ್ಮೆಂಟ್ ಅಂತ ಹೇಳಿದರೆ ಏರಿಯಾ ಆಫ್ ದಿ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಈಗ ನಾವು ಸೆಕ್ಟರ್ನ ಏರಿಯಾವನ್ನು ಫೈಂಡ್ ಮಾಡಬೇಕು, ಹಾಗೆ ಏರಿಯಾ ಆಫ್ ಟ್ರಯಾಂಗಲನ್ನು ಫೈಂಡ್ ಮಾಡಿ ವಿ ಹ್ಯಾವ್ ಟು ಫೈಂಡ್ ದಿ ಏರಿಯಾ ಆಫ್ ದಿ ಸೆಗ್ಮೆಂಟ್. ಅದನ್ನು 6ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ ಏರಿಯಾ ಆಫ್ ದಿ ಸೆಕ್ಟರನ್ನು ಫೈಂಡ್ ಮಾಡುವ, ಮತ್ತೆ ಲಾಸ್ಟಿಗೆ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡುವ. ಓಕೆ, ಏರಿಯಾ ಆಫ್ ಸೆಕ್ಟರ್. ಸೊ ಇಲ್ಲಿ ಏರಿಯಾ ಆಫ್ ಸೆಕ್ಟರ್ಗೆ ನಮಗೆ ಫಾರ್ಮುಲಾ ಗೊತ್ತಿದೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಈಗ ನಮಗೆ ಥೀಟಾ ಬೇಕು. ಓಕೆ, ಥೀಟಾವನ್ನು ಫೈಂಡ್ ಮಾಡಲಿಕ್ಕೆ ಸರ್ಕಲ್ ಇಸ್ ಡಿವೈಡೆಡ್ ಇಂಟು 6 ಪಾರ್ಟ್ಸ್ ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಥೀಟಾ ಅಂತ ಹೇಳಿದರೆ ಟೋಟಲ್ ಆ್ಯಂಗಲ್ ಇರುವಂಥದ್ದು 360 ಡಿಗ್ರಿ. ಅದನ್ನು 6 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರೋ ಕಾರಣ 6ಇಂದ ಡಿವೈಡ್ ಮಾಡಬೇಕು. 6ಇಂದ ಡಿವೈಡ್ ಮಾಡಿದರೆ 6 1s 6, 6 36, 0 ಸೊ ಥೀಟಾ ಅಂದರೆ 60 ಡಿಗ್ರಿ. ಓಕೆ, ಇಲ್ಲಿ ಸರ್ಕಲನ್ನು 6 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿರೋ ಕಾರಣ ಆ್ಯಂಗಲ್ ಆಫ್ ಸೆಕ್ಟರ್ ಅಂದರೆ 360 ಡಿವೈಡೆಡ್ ಬೈ 6 ಅಂದರೆ 60 ಡಿಗ್ರಿ. ಸೊ ಥೀಟಾ ಅಂದರೆ 60 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈಯನ್ನು ಇಲ್ಲಿ ನಮಗೆ 3.14 ಅಂತೇಳಿ ಯೂಸ್ ಮಾಡಿ ಅಂತ ಕ್ವೆಶನಲ್ಲಿ ಕೊಡಲಿಲ್ಲ. ಸೊ ನಾವು 22/7 ಅಂಥೇಳಿ ಬರ್ಕೊಳ್ಳುವ ಇಂಟು ಆರ್ ಸ್ಕ್ವೇರ್. ಓಕೆ, ಆರ್ ಸ್ಕ್ವೇರ್. ಸೊ ಇಲ್ಲಿ ನಮಗೆ ರೇಡಿಯಸ್ ಕೊಟ್ಟಿದ್ದಾರೆ. ಓಕೆ, ರೇಡಿಯಸ್ ಆಫ್ ದಿ ಕವರ್ ಇಸ್ 28 ಸೆಂಟಿಮೀಟರ್. ಸೊ 28 ಇಂಟು 28. ಈಗ ಸಿಂಪ್ಲಿಫಿಕೇಶನ್, 0ಗೆ 0 ಕ್ಯಾನ್ಸಲ್ ಆಯಿತು. 6 1s 6, 6 6s 36. ಇಲ್ಲಿ 7 1s 7 4s 28. ಓಕೆ, ಈಗ 2 3s 6, 2 11s 22. ಈಗ ಮಲ್ಟಿಪ್ಲೈ ಮಾಡಿಕೊಂಡು ಮತ್ತೆ ಸಿಂಪ್ಲಿಫೈ ಮಾಡುವ. 11 ಇಂಟು 4 is 44. 44 ಇಂಟು 28 ಡಿವೈಡ್ ಬೈ 3. ಸೊ ಇಲ್ಲಿ ಸೈಡಲ್ಲೇ ಮಲ್ಟಿಪ್ಲೈ ಮಾಡ್ಕೊಳ್ಳುವ. 44 ಇಂಟು 28. 4 8s 32, 3 in hands, 4 2s 8, 11. ಓಕೆ, ಇನ್ನೊಂದು ಸೇಮ್ 112. ಸೊ 2 2 + 1 3, 1 + 1 2, 1 1 2 3 2. ಈಗ 1 2 3 2 ವಿ ಹ್ಯಾವ್ ಟು ಡಿವೈಡ್ ಇಟ್ ಬೈ 3. 3 4s 12. 3 ಕೆಳಗೆ ತನ್ನಿ. 3 1s 3, 0, 2 1 ತನ್ನಿ. ಕೆನಾಟ್ ಡಿವೈಡ್, ಸೊ ಇಟ್ ಇಸ್ 0. ದಿಸ್ ಇಸ್ 410. ಡೆಸಿಮಲ್ ಪಾಯಿಂಟ್ ಹಾಕಿ. ಈಗ 0 ತಗೊಳ್ಳಿ. 6s 18, 2 is the remainder, take as 0, 6s 18, 2 is the remainder. ಡಿವಿಷನ್ ಅನ್ನು ಇಲ್ಲಿಗೆ ಸ್ಟಾಪ್ ಮಾಡುವ. ಏರಿಯಾ ಆಫ್ ದ ಸೆಕ್ಟರ್ ಇಸ್ 410.66. ಯೂನಿಟ್ ಇಸ್ ಸೆಂಟಿಮೀಟರ್ ಸ್ಕ್ವೇರ್. 410.66 ಸೆಂಟಿಮೀಟರ್ ಸ್ಕ್ವೇರ್ ಅದು ಏರಿಯಾ ಆಫ್ ದಿ ಸೆಕ್ಟರ್ ಆಯಿತು. ಈಗ ನಮಗೆ ಇಲ್ಲಿ ಸೆಂಟರಲ್ಲಿ ಫಾರ್ಮ್ ಆದಂತಹ ಆ್ಯಂಗಲ್ 60 ಡಿಗ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು 60 ಡಿಗ್ರಿ. ಓಕೆ, ಇದು ಒಂದು ಆ್ಯಂಗಲ್ 60 ಡಿಗ್ರಿ ಆಗಿ ಇಲ್ಲಿ ರೇಡಿಯಸ್ ದಟ್ ಇಸ್ 28 ಸೆಂಟಿಮೀಟರ್, ಇನ್ನೊಂದು ರೇಡಿಯಸ್ 28 ಸೆಂಟಿಮೀಟರ್. 2 sides ಆರ್ ಈಕ್ವಲ್ ಆಗಿರುವ ಕಾರಣ ಒಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಓಕೆ, ಉಳಿದಿರುವಂಥ ಆ್ಯಂಗಲ್ 120 ಡಿಗ್ರಿ. ಹಾಗಾಗಿ ಒಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳಿದರೆ 120 ಡಿಗ್ರಿಯ ಹಾಫ್ ದಟ್ ಈಸ್ 6. ಐ ವಿಲ್ ಶೋ ಇಟ್. ನಮಗೀಗ ಬೇಕಾಗುವಂಥದ್ದು ಏರಿಯಾ ಆಫ್ ದಿ triangle. Okay, so let me draw the triangle here. ಈಗ ಈ ಟ್ರಯಾಂಗಲ್ನಲ್ಲಿ ಇಲ್ಲಿ ಫಾರ್ಮ್ ಆಗಿರುವಂತಹ ಆ್ಯಂಗಲ್ 60 ಡಿಗ್ರಿ. ಓಕೆ, ಈ ಟ್ರಯಾಂಗಲ್ನಲ್ಲಿ ಇಲ್ಲಿರುವ ರೇಡಿಯಸ್ that they have given it is 28 centimeter. ಈ ಸೈಡ್ 28 centimeter, this side is also 28 centimeter. ಹಾಗಾಗಿ ಒಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಓಕೆ, ಒಪೋಸಿಟ್ ಆ್ಯಂಗಲ್ಸ್ ಈಕ್ವಲ್ ಆದ ಕಾರಣ ಇಲ್ಲಿ ಎಕ್ಸ್ ಪ್ಲಸ್ 60 ಡಿಗ್ರಿ ಅಂದರೆ 180 ಡಿಗ್ರಿ. ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ದಿ ಟ್ರಯಾಂಗಲ್ ಇಸ್ 180 ಡಿಗ್ರಿ. 2x ಪ್ಲಸ್ 60 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. 2x ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 60 ಡಿಗ್ರಿ ಅಂದರೆ 120 ಡಿಗ್ರಿ.
ನಮಗೆ ಬೇಕಾಗಿರುವಂಥದ್ದು ಎಕ್ಸ್ ಆದ ಕಾರಣ 120ನ 2 ಇಂದ ಡಿವೈಡ್ ಮಾಡಿ, ಸೊ 60 ಡಿಗ್ರಿ. ಈಗೇನಾಯಿತು, ನಮಗೆ ಪ್ರತಿಯೊಂದು ಆ್ಯಂಗಲ್ 60 ಡಿಗ್ರಿ ಅಂಥೇಳಿ ಗೊತ್ತಾಯಿತು. ಸೊ ದಿಸ್ ಇಸ್ ಆ್ಯನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಎಲ್ಲ ಆ್ಯಂಗಲ್ 60 ಡಿಗ್ರಿ ಆಗಿರೋ ಕಾರಣ ಈಗ ದೇರ್ಫೋರ್ ಏರಿಯಾ ಆಫ್ ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋ ಕಾರಣ ಯೂಸ್ ಮಾಡಬೇಕಾಗಿರುವಂಥ ಫಾರ್ಮುಲಾ √3 ಡಿವೈಡೆಡ್ ಬೈ 4 ಇಂಟು a ಸ್ಕ್ವೇರ್. √3 ಅಂತ ಹೇಳಿದರೆ 1.7 ಅಂಥೇಳಿ ಯೂಸ್ ಮಾಡಿ ಅಂಥೇಳಿ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಯೂಸ್ √3 ಇಸ್ 1.7 ಡಿವೈಡೆಡ್ ಬೈ 4 ಇಂಟು a ಸ್ಕ್ವೇರ್ ಅಂದರೆ ಸೈಡ್ 28 ಇಂಟು 28. ಈಗ ಸಿಂಪ್ಲಿಫಿಕೇಶನ್ ಪಾರ್ಟ್ 4 1s are 4, 7s are 28. ಈಗ ಇಲ್ಲಿ 1.7 ಇಂಟು 7 ಇಂಟು 28. ಸೊ ಲೆಟ್ ಅಸ್ ಮಲ್ಟಿಪ್ಲೈ 1.7 ಇಂಟು 7. 7 7s are 49, 7 1s are 7 plus 4 11. ಓಕೆ, ಡೆಸಿಮಲ್ ಪಾಯಿಂಟನ್ನು ಇಲ್ಲಿ ಹಾಕಿ ಇಂಟು 28. 8 9s are 72, 7 in hands, 8 1s are 8 plus 1 7 15, 8 1s are 8 plus 1 9. 2 9s are 18, 1 in hand, 2 1s are 2 plus 1 3, 2 1s are 2. Add this 2, 8 plus 5 12, 8 plus 5 13 plus 1 ಅನ್ನು ಇಲ್ಲಿ ಆ್ಯಡ್ ಮಾಡಿ 9 plus 1 10, 10 plus 3 13, 2 plus 1 3. ನಾವೀಗ ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು. ಡೆಸಿಮಲ್ ಪಾಯಿಂಟ್ ನಂತರ ಒಂದು ಡಿಜಿಟ್ ಇರುವ ಕಾರಣ ಇಲ್ಲಿ 3 ಮತ್ತು 2ನ ನಡುವೆ ಡೆಸಿಮಲ್ ಪಾಯಿಂಟ್. ಸೊ ಯರ್ ಆನ್ಸರ್ ಇಸ್ 333.2 ಸ್ಕ್ವೇರ್ ಸೆಂಟಿಮೀಟರ್. ದಿಸ್ ಇಸ್ ದಿ ಏರಿಯಾ ಆಫ್ ದಿ ಟ್ರಯಾಂಗಲ್. ನಮಗೆ ಇಲ್ಲಿ ಫೈನ್ ಮಾಡಲಿಕ್ಕೆ ಕೇಳಿರುವಂಥದ್ದು ಏರಿಯಾ ಆಫ್ ದಿ ಡಿಸೈನ್. ಈಗ ಏರಿಯಾ ಆಫ್ ದಿ ಡಿಸೈನ್ ಅಂತ ಹೇಳಿದರೆ ಇಲ್ಲಿ ಫಾರ್ಮುಲಾ ಇಸ್ 6 ಇಂಟು ಏರಿಯಾ ಆಫ್ ದಿ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಈಗ ಏರಿಯಾ ಆಫ್ ದಿ ಡಿಸೈನ್ ಇಸ್ ಈಕ್ವಲ್ ಟು 6 ಇಂಟು ಏರಿಯಾ ಆಫ್ ದಿ ಸೆಕ್ಟರ್ ನಾವು ಫೈನ್ ಮಾಡಿರುವಂಥದ್ದು 410.66. 410.66 minus area of the triangle 333.2. ಓಕೆ, ಈಗ ಸಬ್ಟ್ರಾಕ್ಷನ್ ಮಾಡ್ಕೊಳ್ಳುವ. 410.66 ಮೈನಸ್ 333.2. 6ಇಂದ 0 ಸಬ್ಟ್ರಾಕ್ಟ್ ಮಾಡಿದರೆ 6, 6 minus 2 is 4, 10 minus 3 is 7, 10 minus 3 is 7, 3 minus 3 is 0. ಸೊ ಇಲ್ಲಿ ಆನ್ಸರ್ ಇಸ್ 6 ಇಂಟು 77.46. ಈಗ 77.46 ಮಲ್ಟಿಪ್ಲೈ ಬೈ 6 ವಿ ಹ್ಯಾವ್ ಟು ಡು. 6 6s are 36, 6 4s are 24 plus 3 27, 6 7s are 42 plus 2 44. ಈಗ 6 7s are 42 plus 4 46. ಸೊ ಡೆಸಿಮಲ್ ಪಾಯಿಂಟ್ನ ನಂತರ 2 ಡಿಜಿಟ್ಸ್ ಇದೆ. ಸೊ ಆನ್ಸರ್ 464.76 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ದಿ ಏರಿಯಾ ಆಫ್ ದಿ ಡಿಸೈನ್. ಇಲ್ಲಿಗೆ ನಮ್ಮ ಕ್ವೆಶನಿಗೆ ಆನ್ಸರ್ ಕಂಪ್ಲೀಟ್ ಆಗಲಿಲ್ಲ. ಯಾಕೆಂತ ಹೇಳಿದರೆ ನಮಗೆ ಕ್ವೆಶನಲ್ಲಿ ಕೇಳಿದ್ದು ಫೈಂಡ್ ದಿ ಕಾಸ್ಟ್ ಆಫ್ ಮೇಕಿಂಗ್ ದಿ ಡಿಸೈನ್ ಎಟ್ ಎ ರೇಟ್ ಆಫ್ 0.35 ಪರ್ ಸೆಂಟಿಮೀಟರ್ ಸ್ಕ್ವೇರ್. ಈಗ ನಮಗೆ ಏರಿಯಾ ಸಿಕ್ಕಿತು, ರೇಟನ್ನು ಫೈಂಡ್ ಮಾಡುವ. ಓಕೆ, ಯು ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ 0.35 rupees. ಕಾಸ್ಟ್ ಆಫ್ ದಿ ಡಿಸೈನ್. ಈಗ ಕಾಸ್ಟ್ ಆಫ್ 1 ಸ್ಕ್ವೇರ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ 1 centimeter square is equal to rupees 0.35. Okay, so therefore cost of the design for the area ನಮಗೆ ಬೇಕಾಗಿರುವಂಥದ್ದು 464.76 ಸ್ಕ್ವೇರ್ ಸೆಂಟಿಮೀಟರ್ಗೆ. ಸೊ ದಟ್ ಈಸ್ ಈಕ್ವಲ್ ಟು 0.35 ಇಂಟು 464.76.
ಸೊ ಈಗ ಮಲ್ಟಿಪ್ಲೈ ಮಾಡಿಕೊಡುವ 464.76 ಇಂಟು 0.35. ಪ್ರಾಬ್ಲಮ್ ಈಸಿ ಇದೆ, ಆದರೆ ನಮಗೆ ಕ್ಯಾಲ್ಕುಲೇಷನ್ ಸ್ವಲ್ಪ ಲೆಂತಿ ಆಗಿರುವಂಥದ್ದು. ಪ್ರಾಕ್ಟೀಸ್ ಮಾಡಿಕೊಂಡು ನೀವು ಬೇಗ ಬೇಗ ಸಾಲ್ವ್ ಮಾಡ್ಬೋದು. ಓಕೆ, 5 6 are 30, 3 in hand, 5 7s are 35, 36, 37, 38, 5 4s are 20 plus 3 23, 5 6 are 30 plus 2 32, 5 4s are 20 plus 3 23. ಈಗ 3 ಇಂದ ಮಲ್ಟಿಪ್ಲೈ ಮಾಡಬೇಕು. 3 into 6 18, 7 3 into 7 21 plus 1 22, 3 4s are 12, 13 14, 3 6s are 18 plus 1 19, 3 4s are 12 plus 1 13. ಆ್ಯಡ್ ಮಾಡಿ 0 8 8 8 plus 8 16 plus 1 3 plus 1 4 5 6 4 plus 2 8 9 plus 3 12 3 plus 1 4 5 6 1. ಓಕೆ, ಈಗ ಡೆಸಿಮಲ್ ಪಾಯಿಂಟ್ನ ನಂತರ ಇಲ್ಲಿ 2 ಡಿಜಿಟ್ಸ್ ಇದೆ, ಇಲ್ಲೂ 2 ಡಿಜಿಟ್ಸ್ ಇದೆ. ಸೊ ಇಲ್ಲಿ 4 ಡಿಜಿಟ್ನ ನಂತರ ನೀವು ಡೆಸಿಮಲ್ ಪಾಯಿಂಟನ್ನು ಹಾಕಬೇಕು. ಸೊ ಯರ್ ಆನ್ಸರ್ ಇಸ್ 162.866. You need rupees 162.866 to make that design. ಓಕೆ, ನಮಗೆ ಕ್ವೆಶನಲ್ಲಿ ಕೊಟ್ಟಿರುವಂತಹ ಡಿಸೈನನ್ನು ಮಾಡಲಿಕ್ಕೆ, ಈ ಡಿಸೈನನ್ನು ಮಾಡಲಿಕ್ಕೆ, ಓಕೆ, ಟು ಮೇಕ್ ದಿಸ್ ಡಿಸೈನ್ ಎಷ್ಟು ಅಮೌಂಟ್ ಬೇಕು ನಮಗೆ? ವಿ ನೀಡ್ 162.866 rupees. ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಹೋದಾಗೆ ನಮಗೆ ತುಂಬ ಹೊತ್ತು ಬೇಕು ಅಂತೇಳಿ ಅನ್ನಿಸ್ತಾ ಇದೆ. ಓಕೆ, ಯು ಹ್ಯಾವ್ ಟು ಪ್ರಾಕ್ಟೀಸ್ ವೆಲ್. ಓಕೆ, ಡೆಸಿಮಲ್ ಪಾಯಿಂಟ್ಸಲ್ಲಿ ಇರುವ ಕಾರಣ ಕ್ಯಾಲ್ಕುಲೇಷನ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ. ಯು ಹ್ಯಾವ್ ಟು ಪ್ರಾಕ್ಟೀಸ್. ಓಕೆ, ಈಗ ನಾವು ಈ ಚಾಪ್ಟರಲ್ಲಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ನ ಎಕ್ಸಸೈಸಲ್ಲಿ ಲಾಸ್ಟ್ ಕ್ವೆಶನನ್ನು ನೋಡುವ. ಸೊ 14th ಕ್ವೆಶನ್, ಟಿಕ್ ದಿ ಕರೆಕ್ಟ್ ಆನ್ಸರ್ ಇನ್ ದಿ ಫಾಲೋವಿಂಗ್. ಕೊಟ್ಟಿರುವಂತಹ 4 ಆಪ್ಷನಲ್ಲಿ ರೈಟ್ ಆಪ್ಷನನ್ನು ಟಿಕ್ ಮಾಡಬೇಕು. ಕ್ವೆಶನ್ ಇಸ್ ಏರಿಯಾ ಆಫ್ ದಿ ಸೆಕ್ಟರ್ ಆಫ್ ಆಂಗಲ್ P in degrees of a circle with radius R is. Area of the sector ಅನ್ನು ಕೇಳಿದ್ದಾರೆ. Let us write the formula. Area of the sector. ನಾವು ಕಲ್ತಿರುವಂತಹ ಫಾರ್ಮುಲಾ ಏನು? Area of the sector is equal to theta divided by 360 into pi r square. ಓಕೆ, ಸೊ ಇಲ್ಲಿ ಆಂಗಲ್ P ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ theta ಅಂದರೆ P divided by 360 degree into pi. ರೇಡಿಯಸ್ ಏನಂತ ಕೊಟ್ಟಿದ್ದಾರೆ? ವಿತ್ ರೇಡಿಯಸ್ ಇಸ್ ಆರ್. ಸೊ ಸ್ಮಾಲ್ ಆರ್ ಬದಲು ಕ್ಯಾಪಿಟಲ್ ಆರ್, ಆರ್ ಸ್ಕ್ವೇರ್. ಓಕೆ, ಇಲ್ಲಿ ಈ ಫಾರ್ಮುಲಾ ಕೊಟ್ಟಂತಹ 4 ಆಪ್ಷನ್ ಎಲ್ಲಿದೆ ಅಂತ ಹೇಳಿ ಚೆಕ್ ಮಾಡಿ. ಏರಿಯಾ ಆಫ್ ದಿ ಸೆಕ್ಟರ್ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಕೊಟ್ಟಂಥ ಆಪ್ಷನ್ ನೋಡಿ. ಆಪ್ಷನ್ ಎ ಅಲ್ಲಿ ವಿ ಹ್ಯಾವ್ ಪಿ ಡಿವೈಡೆಡ್ ಬೈ 180 ಡಿಗ್ರಿ ಇಂಟು 2 ಪೈ ಆರ್. ಇದಲ್ಲ. ಫಸ್ಟ್ ಆಪ್ಷನ್ ಇಸ್ ದಿ ರಾಂಗ್. ಇದಲ್ಲ. ಸೆಕೆಂಡ್ ಆಪ್ಷನ್ ನೋಡಿ, ಬಿ ಬೈ 180 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಅದು ಅಲ್ಲ. ಆಪ್ಷನ್ ಸಿ ನೋಡಿ, ಪಿ ಬೈ 360 ಡಿಗ್ರಿ ಬಟ್ ಪೈ ಆರ್ ಸ್ಕ್ವೇರ್ ಇಲ್ಲ, 2 ಪೈ ಆರ್ ಇದೆ. ಇದು ಅಲ್ಲ. ಆಪ್ಷನ್ ಡಿ ನೋಡಿ, ಪಿ ಬೈ 720 ಡಿಗ್ರಿ ಇಂಟು 2 ಪೈ ಆರ್ ಸ್ಕ್ವೇರ್ ಇದೆ. ನಮಗೆ 360 ಬೇಕಿತ್ತು, ಆದರೆ ಇಲ್ಲೊಂದು 2 ಎಕ್ಸ್ಟ್ರಾ ಇದೆ. ಸಿಂಪ್ಲಿಫಿಕೇಷನ್ ಮಾಡುವ. ಸೊ ಟೇಕ್ ಪಿ ಬೈ 720 ಇಂಟು 2 ಪೈ ಆರ್ ಸ್ಕ್ವೇರ್. ಓಕೆ, ಇಲ್ಲಿ 2 1s ಆರ್, ಸಿಂಪ್ಲಿಫೈ ಮಾಡ್ಕೊಳ್ಳಿ. 2 3s are 6, 2 6 12 0. ಓಕೆ, ಸೊ ಈಗ ಸಿಂಪ್ಲಿಫಿಕೇಷನ್ ಆದಮೇಲೆ ನಮಗೇನು ಬಂತು? ಪಿ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಒಂದ ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳಿ. ಸಿಂಪ್ಲಿಫಿಕೇಷನ್ ಡಿಫಿಕಲ್ಟ್ ಅಂತಾದರೆ ಏನು ಮಾಡಿ, ಇಲ್ಲಿ ನಾವು ಬರೆದ ಫಾರ್ಮುಲಾ ಏನಿದೆ ಇದರಲ್ಲಿ ಮಲ್ಟಿಪ್ಲೈ ಬೈ 2 ಮಾಡಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. ಓಕೆ, ಇರುವಂತಹ ಫಾರ್ಮುಲಾ ಪಿ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಓಕೆ, ಇದಕ್ಕೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿ. ಆಗ ನ್ಯೂಮರೇಟರಲ್ಲಿ ವಿ ಹ್ಯಾವ್ ಪಿ ಇಂಟು 2 ಪೈ ಆರ್ ಸ್ಕ್ವೇರ್. ಡಿನಾಮಿನೇಟ್ರಲ್ಲಿ 360 ಇಂಟು 2 ಅಂದರೆ 720 ಡಿಗ್ರಿ. ಸೊ ಇಲ್ಲಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಓಕೆ, ಒಂದು ಮಲ್ಟಿಪ್ಲೈಡ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಆನ್ಸರನ್ನು ಚೆಕ್ ಮಾಡಿ ಫೈಂಡ್ ಮಾಡಬೇಕು. 2 ಪೈ ಆರ್ ಇರುವಂತಹ ಫಾರ್ಮುಲಾವನ್ನು ಡೈರೆಕ್ಟಾಗಿ ಎಲಿಮಿನೇಟ್ ಮಾಡ್ಬೋದು. ಯಾಕೆಂತ ಹೇಳಿದರೆ ನಮಗೆ ಬೇಕಾದಂಥದ್ದು ಪೈ ಆರ್ ಸ್ಕ್ವೇರ್. ಬಟ್ ಇಲ್ಲಿ
ಆ್ಯಂಗಲ್ 180 ಡಿಗ್ರಿ ಇದೆ, ಇಲ್ಲಿ 720 ಇದೆ, ಆದರೆ ನ್ಯೂಮರೇಟ್ರಲ್ಲಿ ಒಂದು 2 ಎಕ್ಸ್ಟ್ರಾ ಇರುವ ಕಾರಣ ಸಿಂಪ್ಲಿಫಿಕೇಶನ್ ಬಗ್ಗೆ ನೀವು ಯೋಚನೆ ಮಾಡಬೇಕು. ಸೊ ಈ ಕ್ವೆಶನನ್ನು ನಾವೀಗ ಸಾಲ್ವ್ ಮಾಡಿದ್ವಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಈ ಕ್ವೆಶನನ್ನು ಸಾಲ್ವ್ ಮಾಡೋದ್ರ ಮೂಲಕ ನಾವು ಚಾಪ್ಟರ್ 11 ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ನ ಎಕ್ಸಸೈಸ್ನ ಎಲ್ಲ ಕ್ವೆಶನ್ಸನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಿದ್ದೇವೆ. ಎಲ್ಲ ಕ್ವೆಶನ್ಸ್ ಈಸಿ ಇದೆ, ಕೆಲವೊಂದು ಕಡೆ ಕ್ಯಾಲ್ಕುಲೇಷನ್ ಮಾತ್ರ ಲೆಂತಿ ಆಗಿರುವಂಥದ್ದು. ಓಕೆ, ಸೊ ನಾವು ಜಸ್ಟ್ ಫಾರ್ಮುಲಾವನ್ನು ಕಲಿತ್ರೆ ಸಾಕಾಗೋದಿಲ್ಲ, ಫಾರ್ಮುಲಾಗೆ ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಷನ್ ಪಾರ್ಟ್ ಕೂಡ ಕೇರ್ಫುಲ್ಲಾಗಿ ಮಾಡಬೇಕಾಗ್ತದೆ. ಓಕೆ, ಯು ಹ್ಯಾವ್ ಟು ಟೇಕ್ ಕೇರ್. ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ಜಾಸ್ತಿ ಬೇಗ ನೀವು ಕ್ಯಾಲ್ಕುಲೇಷನನ್ನು ಕಂಪ್ಲೀಟ್ ಮಾಡ್ಬೋದು. ಹಾಗೆ ಈ ಚಾಪ್ಟರ್ಗೆ ರಿಲೇಟೆಡ್ ಆಗಿ ನಾನು ಸಾಲ್ವ್ ಮಾಡಿರುವಂತಹ ಕ್ವೆಶನ್ಸಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ ನೀವು ನಿಮ್ಮ ಕ್ವೆಶನ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ, ಖಂಡಿತವಾಗಿ ಕೂಡ ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡ್ತೇನೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೆಲ್ಲ 10th ಸ್ಟ್ಯಾಂಡರ್ಡಲ್ಲಿದ್ದಾರೋ, 10th ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೋ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ವಿಡಿಯೋವನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದೆ ಬರುವಂತಹ ಹೊಸ ವಿಡಿಯೋದ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಷನನ್ನು ಪಡಲಿಕ್ಕೋಸ್ಕರ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಎನೇಬಲ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬಾಯ್.